ಇವತ್ತು ಬ್ಲೌಸಲ್ಲಿ ಬ್ಯಾಕ್ ಪಾರ್ಟಲ್ಲಿ ಬಾಟಮ್ ಫಿನಿಶಿಂಗ್ ಮಾಡೋದು ಹೇಗಂತ, ಅದು ವಿತ್ ಕಾರ್ಡಿಂಗ್ ಫಿನಿಶಿಂಗ್ ಮಾಡೋದು ಹೇಗಂತ ಹೇಳ್ಕೊಡ್ತದೆ ನೋಡ್ಕೊಳ್ಳಿ. ಫಸ್ಟು ಲೈನಿಂಗ್ ತೊಗೊಂಡು ಫೋಲ್ಡಿಂಗಿಂದ 3/4 ಇಂಚು ಅಂದರೆ 0.75 ಇಂಚಸ್ಗೆ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ. 3/4 ಇಂಚ್ಗೆ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕಬೇಕು. ಎಕ್ಸ್ಟ್ರಾ 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಲೆವೆಲಾಗೆ. ಅಂದರೆ ಓವರಾಲ್ 1 ಇಂಚ್ ಇರುತ್ತೆ ಫೇಸಿಂಗ್ ಇದು. ಈಗ ಆ 3/4 ಇಂಚ್ ಸ್ಟಿಚ್ ಹಾಕ್ಕೊಂಡ್ರಲ್ಲ ಅದ್ರ ಪಕ್ಕ ಇಟ್ಬಿಟ್ಟು ಕಾರ್ಡಿಂಗ್ ಪಕ್ಕ ಇಟ್ಬಿಟ್ಟು ಸಿಂಗಲ್ ಟೆನ್ಷನಿಂದ ಸ್ಟಿಚ್ ಹಾಕ್ಕೊಳ್ಳಿ. ಕಾರ್ಡಿಂಗು ರೈಟ್ ಸೈಡ್ ಇರಬೇಕು, ಯಾವಾಗಲೂ ಬಲಭಾಗ ಇರಬೇಕು, ರೈಟ್ ಸೈಡ್. ಓಕೆ, ಕರೆಕ್ಟಾಗಿ ಆ 3/4 ಇಂಚ್ ಸ್ಟಿಚ್ ಮೇಲೆ ಬರಬೇಕು. ಈಗ ಬ್ಯಾಕ್ ಪಾರ್ಟ್ ತೊಗೊಳ್ಳಿ. ಬ್ಯಾಕ್ ಪಾರ್ಟು ರೈಟ್ ಸೈಡ್ ಇಟ್ಕೊಳ್ಳಿ. ಕಾರ್ಡಿಂಗ್ ಕೆಳಗಡೆ ಇರಬೇಕು, ಈ ಥರ. ಕಾರ್ಡಿಂಗ್ ಕೆಳಗಡೆ ಇರಬೇಕು, ಬ್ಯಾಕ್ ಪಾರ್ಟ್ ಮೇಲೆ ಸೀದಾ ರೈಟ್ ಸೈಡ್ ಇರಬೇಕು. ಇವಾಗ ಕರೆಕ್ಟಾಗಿ ಆ ಕಾರ್ಡಿಂಗ್ ಪಕ್ಕ ಸ್ಟಿಚಿಂಗ್ ಮಾಡ್ಕೊಂಬನ್ನಿ. 1/4 ಇಂಚ್ ಇರಬೇಕು, ಅದು ಬಾಟಮ್ ಫೋಲ್ಡಿಂಗ್ ಫಿನಿಶಿಂಗ್ ಮಾಡ್ತೀರ ನೀವು, ಅದು 1/4 ಇಂಚ್ ಇರಬೇಕು. ಮತ್ತು ಆ ಕಾರ್ಡಿಂಗ್ ಪಕ್ಕ ಸ್ಟಿಚಿಂಗ್ ಮಾಡ್ಕೊಂಬನ್ನಿ. 0.25 ಇಂಚಸ್ ಇರಬೇಕು ಬ್ಯಾಕ್ ಫೇಸಿಂಗ್ ಮಾಡೋಕ್ಕೆ, ಈ ಥರ. ಇದಾದಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇದಾದಮೇಲೆ ಟರ್ನ್ ಮಾಡಿ ಫೇಸಿಂಗ್ ಎಡ್ಜ್ ಹಾಕಬೇಕಾಗುತ್ತೆ. ಫೇಸಿಂಗ್ ಎಡ್ಜ್ ಹಾಕ್ಕೊಳ್ಳಿ. ನಾವು ಬಾಟಮ್ ಫೋಲ್ಡಿಂಗ್ನ ಆಗ ಲೈನಿಂಗೆಲ್ಲ ಫಿನಿಶ್ ಮಾಡ್ತೀವಿ, ಅದ್ರ ಬದಲಾಗಿ ಪೈಪಿಂಗ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ಈ ಥರ. ಈಗ ಟರ್ನ್ ಮಾಡಿ ಒಂದು ಟೆನ್ಷನ್ನು ಲೂಸ್ ಸ್ಟಿಚ್ ಹಾಕಬೇಕಾಗುತ್ತೆ. ಇದು ಎಮ್ಮಿಂಗ್ ಆದಮೇಲೆ ಬಿಚ್ಚಿಬಿಡ್ತೀವಿ. ಒಂದು ಟೆನ್ಷನ್ನು ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ. ಎಮ್ಮಿಂಗ್ ಆದಮೇಲೆ ಆ ಲೂಸ್ ಸ್ಟಿಚ್ಚನ್ನು ರಿಮೂವ್ ಮಾಡಿ. ಓಕೆ, ಈಗ ಸೊ ಬ್ಯಾಕಲ್ಲಿ ಕಾರ್ಡಿಂಗ್ ವಿತ್ ಫೇಸಿಂಗ್ ರೆಡಿ ಆಯಿತು ಬ್ಯಾಕ್ ಬಾಟಮಲ್ಲಿ. ಓಕೆ, ನೀಟಾಗಿ ಬಂತಲ್ವಾ? ಥ್ಯಾಂಕ್ ಯು ವೆರಿ ಮಚ್.